ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಇರ್ಷಾದ್, ನಂದು ಒಂದು ಪ್ರಶ್ನೆ ಇದೆ ಇಲ್ಲಿ. ಈಗ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲೆಲ್ಲಿ ಒಂದು ವ್ಯಾಕ್ಯೂಮನ್ನು ಕ್ರಿಯೇಟ್ ಮಾಡ್ಕೊಂಡು ಬರ್ತಾ ಇದೆಯೋ, ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ನ ಹೆಜ್ಜೆ ಗುರುತುಗಳು ಎಲ್ಲಿ ಅಳಿಸಿ ಹೋಗ್ತಾ ಇದೆಯೋ, ಕಲ್ಲು ಮೇಲೋ ಬಂಡೆ ಮೇಲೋ ಹೆಜ್ಜೆ ಗುರುತಿದ್ದರೆ ಬೇರೆ, ಅನೇಕ ಕಡೆಗಳು ಅದು ಮರಳ ಮೇಲೆ ಹೆಜ್ಜೆ ಗುರುತು ಇಟ್ಬಿಟ್ಟಿತ್ತು, ಅದು ಮಣ್ಣು ಮೇಲೆ ಇಟ್ಬಿಟ್ಟಿತ್ತು. ಅದನ್ನೇ ಅದು ಯಾವತ್ತೂ ಅಳಿಸೋಕ್ಕಾಗಲ್ಲ ಅಂತ ಭಾವಿಸಿತ್ತು. ಆ ವ್ಯಾಕ್ಯೂಮ್, ಆ ನಿರ್ವಾತ ಇದೆಯಲ್ಲ, ಖಾಲಿ ಜಾಗ ಇದೆಯಲ್ಲ, ಅಲ್ಲೆಲ್ಲ ಬಿ ಜೆ ಪಿ ಎಂಟ್ರಿ ಆಗ್ತಾ ಇದೆ. ಸರ್, ಆ ಜಾಗ ಮಾಡಿಕೊಟ್ಟಿರೋದೇ ಜನತಾದಳದವರು. ಒಂದು ಮಾತ್ರ ಜನತಾದಳದವರು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಒಂದು ಸಮಾಜ ಯಾವುದಾದ್ರೂ ಒಂದು ಸಮಾಜ ಒಂದು ತೀರ್ಮಾನ ತಗೊಳ್ಳುತ್ತಂದ್ರೆ ಸುಮ್ಮನೆ ತಗೊಳ್ಳಲ್ಲ. ಎಲ್ಲರೂ ಕಾಂಗ್ರೆಸ್ ಪರವಾಗಿ ಮುಸಲ್ಮಾನರ ಸಮಾಜ ಏನಕ್ಕೆ ವೋಟ್ ಮಾಡಿದ್ರು ಅಂದ್ರೆ, ಇವರು ಸರ್ಕಾರ ನಡೆಸೋವಾಗ ಇವ್ರು ನಡ್ಕೊಂಡಿದ್ರಲ್ಲ, ಹಜಾಬು, ಹಿಲಾಲು, ಏನೇನೋ ತಗೊಂಡು ಬಂದ್ರು. ಇದೆಲ್ಲ ನೋಡ್ಕೊಂಡು ಮುಸ್ಲಿಂ ಸಮಾಜಕ್ಕೆ ಒಂದು ಏನು ತಲೆಯಲ್ಲಿತ್ತು ಅಂದ್ರೆ, ಯಾವುದೇ ಕಾರಣಕ್ಕೆ ನಾವು ಯಾವ ಪಕ್ಷಕ್ಕೆ ಬೇಕಾದರೂ ವೋಟ್ ಮಾಡೋಣ, ಆದರೆ ಬಿಜೆಪಿಗೆ ಮಾಡೋದು ಬೇಡಪ್ಪ ಅಂತ. ಆ ಒಂದು ತೀರ್ಮಾನ ತಗೊಂಡು ಕಾಂಗ್ರೆಸ್ಸಿಗೆ ವೋಟ್ ಹಾಕಿದ ತಕ್ಷಣನೇ ಯಾವ ಜನತಾದಳಕ್ಕೆ ಕಡಿಮೆ ಅಂದ್ರೂ ಒಂದು 25-30 ವರ್ಷದಿಂದ ಮುಸ್ಲಿಂ ಸಮಾಜ ಸಪೋರ್ಟ್ ಮಾಡ್ಕೊಂಡು ಬಂದಿತ್ತು. ಒಂದು ಎಲೆಕ್ಷನ್ ಅಲ್ಲಿ ಕೈ ಬಿಟ್ಟಿದ ತಕ್ಷಣನೇ ನಾನು ನೆಕ್ಸ್ಟ್ ಏನಾದರೂ ಹುಟ್ಟಿದ್ರೆ ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಹೇಳಿರೋ ದೇವೇಗೌಡರು ಸಡನ್ ಆಗಿ ಅವ್ರ ಟೋನ್ ಚೇಂಜ್ ಆಗುತ್ತೆ ಅಂದ್ರೆ ಜನ ಯೋಚನೆ ಮಾಡಬೇಕು. ರಾಜಕಾರಣದಲ್ಲಿ ಯಾವುದೂ ಶಾಶ್ವತ ಇಲ್ಲ. ಇವತ್ತು ಮುಸ್ಲಿಂ ಸಮಾಜ ಕಾಂಗ್ರೆಸ್ ಜೊತೆಯಲ್ಲಿದೆ, ನಾಳೆ ಆಮ್ ಆದ್ಮಿ ಪಾರ್ಟಿ ಜೊತೆಲೂ ಬರ್ಬೋದು. ಅದೇನು ತಪ್ಪೇನಿದೆ? ಒಂದು ಸಮಾಜಕ್ಕೆ ಯಾವ್ದು ಒಳ್ಳೇದು ಅನ್ಸುತ್ತೆ ಅದು ಹೋಗುತ್ತೆ. ಆ ಸಮಾಜ ಒಂದ್ಸತಿ ಕೈ ಬಿಟ್ಟಿದ ತಕ್ಷಣನೇ ಆ ಸಮಾಜಕ್ಕೆ ಬೈಕಾಟ್ ಮಾಡೋದು, ಅವ್ರ ವಿರುದ್ಧ ಹೋಗ್ಬಿಟ್ಟು ಕೆಲಸ ಮಾಡೋದು ರಾಜಕೀಯ ಪಕ್ಷದವ್ರಿಗೂ ಅದು ಸೂಟೇಬಲ್ ಇಲ್ಲ. ಒಂದು ಪಾಯಿಂಟ್ ಇದೆ ಇರ್ಷಾದ್. ಇಲ್ಲಿ ಏನಾಗುತ್ತೆ ನಿಮಗೆ, ಇವರು ಹಿಜಾಬ್ ಅಂದರು, ಹಲಾಲ್ ಅಂದರು, ಯಾವುದೋ ಸಂತೆ ಜಾತ್ರೆಯಲ್ಲಿ ಮುಸ್ಲಿಮರು ವ್ಯಾಪಾರ ಮಾಡೋಕ್ಕೆ ಬಿಡಬಾರ್ದು ಅಂತ ಹೇಳಿದ್ರು, ಶಾಲೆಗಳಿಗೆ ಕೇಸರಿ ಬಣ್ಣ ಬಳಿತೀವಿ ಅಂದರು, ಟವರ್ಗಳಿಗೆ ಏನೋ ಒಂದಷ್ಟು ವಿಷಯ ಮಾಡಿದಾಗ ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈ ಎಲ್ಲ ಬಿ ಜೆ ಪಿ ಆಯ್ತಪ್ಪ ಇದು ಅನಾಚಾರ ಮಾಡಿದೆ, ಇವ್ರು ಸರಿ ಇಲ್ಲ ಅಂತ ಬಂದಾಗ, ಬಿ ಜೆ ಪಿಯವ್ರು ಮಾಡಿದಂಥ ಅನಾಚಾರಕ್ಕೆ ಒಂದು ಮುಸ್ಲಿಂ ಕಮ್ಯುನಿಟಿಗೆ ಇದಕ್ಕೆ ಆಲ್ಟರ್ನೇಟಿವ್ ಜೆ ಡಿ ಎಸ್ ಅಲ್ಲಿ ಅವ್ರು ನೋಡಿದೆ, ಕಾಂಗ್ರೆಸ್ನ ಯಾಕೆ ಆಲ್ಟರ್ನೇಟಿವ್ ಆಗಿ ನೋಡಿದ್ರು? ವೈ ಸರ್, ಏನಕ್ಕೆ ಕಾಂಗ್ರೆಸ್ ಜೆಡಿಎಸ್ ನೋಡ್ಬೋದಾಗಿತ್ತಲ್ಲ, ಕುಮಾರಸ್ವಾಮಿ ನೋಡ್ಬೋದಾಗಿತ್ತಲ್ಲ. ದಳದವ್ರಿಗೆ ಅಷ್ಟು ಶಕ್ತಿ ಇರಲಿಲ್ಲ ಅಂತ ಜನರಿಗೆ ಗೊತ್ತಾಗಿತ್ತು. ಸರ್, ಒಂದು ಎಲೆಕ್ಷನ್ ಅಂತ ಬಂದಿದ್ರೆ 6 ತಿಂಗಳ ಮುಂಚೆನೆ ಜನ ತೀರ್ಮಾನ ಮಾಡ್ಕೊಂತಾರೆ ಯಾವ ಪಕ್ಷಕ್ಕೆ ಹೆಂಗ್ ಮಾಡ್ಬೇಕು ಅಂತ. ಇವಾಗ ನಾವು ಆಮ್ ಆದ್ಮಿ ಪಾರ್ಟಿ ಅವ್ರು ಎಲ್ಲಾದ್ರೂ ಒಂದ್ ಕಡೆ ಎಲೆಕ್ಷನ್ಗೆ ಹೋಗ್ತೀವಂದ್ರೆ 1 ವರ್ಷದ ಮುಂಚೆನೆ ನಾವು ನಮ್ಮ ಪ್ಲಾನಿಂಗ್ ಮಾಡಿ ಬಂದಿರ್ತೀವಿ. ಅವಾಗಲೇ ಜನರ ಮೈಂಡ್ ಸೆಟ್ ಮಾಡ್ಕೊಂಡಿರ್ತಾರೆ, ಯಾವುದೇ ಕಾರಣಕ್ಕೆ ಈ ಸತಿ ಆಮ್ ಆದ್ಮಿ ಪಾರ್ಟಿ ಕೈ ಬಿಡಬೇಡ್ದಪ್ಪ ಅಂತ. ಆತರ ಒಂದ್ಸತಿ ಜನ ತೀರ್ಮಾನ ಮಾಡಿದ್ಮೇಲೆ ಸಡನ್ ಆಗಿ ಏನಾದ್ರು ಆಯ್ತು ಅಂದಿದ ತಕ್ಷಣ ಒಂದು ಸಮಾಜ ವಿರುದ್ಧ ಯಾವ್ದಾದ್ರು ಪಕ್ಷ ಮಾತಾಡತ್ತಂದ್ರೆ ಅದಕ್ಕಿಂತ ಮೂರ್ಖತನ ಯಾವುದೂ ಇಲ್ಲ. ತಾಳ್ಮೆ ಅನ್ನೋದಿರ್ಬೇಕು ರಾಜಕೀಯದಲ್ಲಿ. ಇವತ್ತು ಬಿಜೆಪಿ ಮೇಲೆ ಇದೆ, ನಾಳೆ ಕಾಂಗ್ರೆಸ್ ಇರುತ್ತೆ, ನಾಳಿದ್ದು ಆಮ್ ಆದ್ಮಿ ಪಾರ್ಟಿ ಬರುತ್ತೆ. 10 ವರ್ಷಕ್ಕೆ ಮುಂಚೆ, ಒಂದು 12 ವರ್ಷಕ್ಕೆ ಮುಂಚೆ ಆಮ್ ಆದ್ಮಿ ಪಾರ್ಟಿ ಯಾರಂತಾನೆ ಜನ ಗೊತ್ತಿರಲಿಲ್ಲ. ಇವಾಗ 2 ಸ್ಟೇಟ್ ಅಲ್ಲಿ ಸರ್ಕಾರ ಮಾಡಿದ್ವಿ, ಇನ್ನೊಂದು ಸ್ಟೇಟ್ ಕಾಲಿಕ್ತಾ ಇದೀವಿ, ಜನ ಆಶೀರ್ವಾದ ಮಾಡ್ತಾ ಇದಾರೆ. ಇವಾಗ ಕರ್ನಾಟಕದಲ್ಲಿನೂ ಕಾಲಿಕ್ತಾ ಇದೀವಿ. ಬರೋ ಚುನಾವಣೆಯಲ್ಲಿ ನಮಗೂ ಒಂದು ವಿಶ್ವಾಸ ಇದೆ, ನಮಗೂ ಒಂದು 20-30 ಸೀಟ್ಗಳು ಬರುತ್ತೆ ಅಂತ. ನಾವು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿತಾ ಇಲ್ಲ, ನಾವಲ್ಲಿ ಕೆಲಸ ಮಾಡ್ತಾ ಇದೀವಿ, ಸಂಘಟನೆ ಕಟ್ತಾ ಇದೀವಿ. ಜನರಿಗೆ ಆಮ್ ಆದ್ಮಿ ಪಾರ್ಟಿ ಏನು ಯಾವ ತರ ಕೆಲಸ ಮಾಡುತ್ತೆ, ನಾವು ಬಿಜೆಪಿ ತರ ಕೋಮುವಾದದ ಇಲ್ಲ ಮಾತಾಡಲ್ಲ, ಹಿಂದೂ ಮುಸ್ಲಿಂ ಅಂತ ಮಾತಾಡಕ್ ಹೋಗಲ್ಲ, ಕಾಂಗ್ರೆಸ್ ತರ ಡೋಂಗಿ ತನ ತೋರಿಸಲ್ಲ. ಕಾಂಗ್ರೆಸ್ ಏನ್ ಮಾಡಿದೆ ಮುಸ್ಲಿಂ ಸಮಾಜಕ್ಕೆ? ಮುಸ್ಲಿಂ ಲೀಡರ್ಗಳು ಸುಮ್ಮನೆ ಬಂದು ಹೇಳ್ತಾರಿಲ್ಲ ಕಾಂಗ್ರೆಸ್ ಇದ್ರೆ ಇದಾಗ್ಬಿಡುತ್ತೆ ಅದಾಗ್ಬಿಡುತ್ತೆ, ಏನ್ ಒಂದಾದ್ರೂ ಒಂದು ಹೇಳ್ಬಿಡ್ಲಿ ಕಾಂಗ್ರೆಸ್ ಅವರು, ಇದು ಒಂದು ಒಳ್ಳೆ ಕೆಲಸ ನಾವು ಕಾಂಗ್ರೆಸ್ ಸಮಾಜಕ್ಕೆ ಇದು ಮುಸ್ಲಿಂ ಸಮಾಜಕ್ಕೆ ಕೊಟ್ಟಿದೀವಿ ಅಂತ. ಯಾವುದೂ ಇಲ್ಲ, ಬರೀ ಮುಸ್ಲಿಂ ಸಮಾಜ ಯೂಸ್ ಮಾಡ್ಕೊಂಡು ಯೂಸ್ ಅಂಡ್ ಥ್ರೋ ಪೊಲಿಟಿಕ್ಸ್ ಮಾಡಿದ್ದಾರೆ. ಗ್ಯಾರಂಟಿನ ಬೈಕಾಟ್ ಕಮ್ಯುನಿಟಿ ಗ್ಯಾರಂಟಿಗಳನ್ನ ಬೈಕಾಟ್ ಮಾಡ್ಬಿಟ್ಟಿದ್ದಾರೆ. ಗ್ಯಾರಂಟಿಗಳಿಗೆ ಬಲ್ಲಿ ಮುಸ್ಲಿಂಗೋಸ್ಕರ ಅಂತ ಕೊಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ. ಎಲ್ಲಾದ್ರೂ ಹೇಳಿದ್ಯಾ ಬರೀ ಮುಸ್ಲಿಂ ಸರ್ಕಾರ ಮುಸ್ಲಿಂ ಅವ್ರಿಗೆ ನಾವು ಗ್ಯಾರಂಟಿ ಕೊಡ್ತಾ ಇದೀವಿ ಅಂತ? ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಜಾತ್ಯತೀತವಾಗಿ ಧರ್ಮಾತೀತವಾಗಿ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ ಸರ್. ಅದು ಒಂದು ವರ್ಡ್ ಅಷ್ಟೇ. ಕಾಂಗ್ರೆಸ್ಗೆ ಜಾತೀತವಾಗಿ ಸೆಕ್ಯುಲರ್ ಅಂತ ಇಟ್ಕೊಂಡಿದಾರಿಲ್ಲ, ಇಲ್ಲೇ ಟೋಪಿ ಆಗ್ತಾ ಇರೋದು. ಕಾಂಗ್ರೆಸ್ ಯಾವುದೇ ತರ ಸೆಕ್ಯುಲರ್ ಇಲ್ಲ. ನಾನು ಯದು ಕುಮಾರ್ ಒಂದು ಪ್ರಶ್ನೆ ಕೇಳ್ಬಿಟ್ಟು ನಾನು ಉಮರ್ ಶರೀಫ್ ಅವ್ರಿಗೆ ಹೋಗ್ತೀನಿ. ಇದು ಈಗ ಈ JDS ಬಿಟ್ಟಿರ್ತಕ್ಕಂಥ ಒಂದು ಖಾಲಿ ಜಾಗವನ್ನು ನೀವು ತುಂಬಕ್ಕೆ ಹೋಗ್ತಾ ಇದ್ದೀರಾ ಥ್ರೂ ಕಮ್ಯುನಲ್ ಇಶ್ಯೂಸ್ ಅಂತ ಹೇಳಿ? ಇಲ್ಲ ಸರ್, ಖಂಡಿತವಾಗ್ಲೂ ಇಲ್ಲ. ನಾವು ಯಾರ್ದು ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಸ್ಪೇಸ್ ಕವರ್ ಮಾಡ್ತಾ ಇರೋದಲ್ಲ, ಜನರು ಏನು ಕೊಡ್ತಾ ಇದ್ದಾರೆ ಇದನ್ನ ನಾವೇನು ಜನರ ಮೇಲೆ ಇಡ್ತಾ ಇದ್ದೀವಿ. ಸರ್, ಈ ಸರ್ಕಾರದಲ್ಲಿ ಬಂದಾಗ ಒಬ್ಬ MLC ಹೇಳಿದ್ರು, ಒಡೆಯರ್ ವಂಶದ ಅವ್ರು ಮಾಡಿದಂದಕ್ಕಿಂತ ಮುಖ್ಯಮಂತ್ರಿಗಳು ಹಳೆ ಮೈಸೂರು ಭಾಗಕ್ಕೆ ಮಾಡಿದಾರಂತ. ಜನರು ಒಪ್ತಾರ ಸರ್ ಅದನ್ನ? ಜನರು ಒಪ್ಪಲ್ಲ. ಯಾಕಂದ್ರೆ ಯಾವ ತರದ ಜನರ ಭಾವನೆಗಳು ಚೇಂಜ್ ಆಗುತ್ತೆ ಅಂದ್ರೆ ಇದ್ರಲ್ಲೇ ಒಂದು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ ಫ್ಯಾಮಿಲೀಸ್ ಏನಿದೆ ಮೈಸೂರು ಸಂಸ್ಥಾನಕ್ಕೆ, ಹಳೆ ಮೈಸೂರು ಸಂಸ್ಥಾನಕ್ಕೆ ಅವ್ರು ಮಾಡಿದ ಕೊಡುಗೆಗಳನ್ನ ಕೇವಲ ಭಾಗ್ಯಗಳು ಇನ್ಯಾವುದೋ ಗ್ಯಾರಂಟಿಗಳು ಕೊಟ್ಬಿಟ್ಟು ಅವ್ರಿಗಿಂತ ಎತ್ತರವಾಗಿದ್ದೀನಿ ಅಂತ ಹೇಳಕ್ ಹೋಗೋದನ್ನ ಜನ ಹೆಂಗೊಮ್ಮೆ ನಂಬ್ತಾರೆ ಸರ್? ನಂಬಲ್ಲ. ಇದೇ ಮಾತನ್ನ ಹೇಳ್ತಾ ಇರ್ಬೇಕಾದ್ರೆ ಅವ್ರು ಹೇಳೋದು ಕ್ಲೀನಾಗಿ ಡಿವೈಡ್ ಇದೆ ಗೊತ್ತಾಗುತ್ತೆ. ಇದು ಯಾವುದೋ ಒಂದು
ಏನಂತಾರೆ ಮಹಾರಾಜರ ಸಾಬ್ಸ್ ಅಂತ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಓದಂತವ್ರು ಈಗ ಅವರ ಒಂದು ಸಂಸ್ಥಾನಕ್ಕೆ ಅವರು ಪೂಜಿಸ್ತಾ ಇದ್ದಂತ ನಾಡದೇವಿಗೆ ಆ ಬೆಟ್ಟಕ್ಕೆ ಒಡೆಯರಲ್ಲ ಇದಲ್ಲ ಅಂತ ಹೇಳ್ಬೇಕಾದಾಗ ಜನ ಬುದ್ಧಿವಂತರಿದ್ದಾರೆ ಸರ್. ಅದಲ್ಲಿ ಜನ ಏನ್ ಕೊಡ್ತಾರೆ ಪೊಲಿಟಿಕಲ್ ಪಾರ್ಟೀಸ್ಗೆ ಅದನ್ನ ನಾನು ಸ್ವೀಕಾರ ಮಾಡ್ಕೋಬೇಕು ಹೊರತು ನಾವ್ ಯಾರು ಆಕ್ಯುಪೈ ಮಾಡ್ಕೊಳಕ್ ಹೋಗಲ್ಲ. ಜನ ಕೊಟ್ಟಿದ್ದು ಮಾತ್ರ ಆಕ್ಯುಪೈ ಮಾಡ್ಕೊಳಕ್ ಆಗುತ್ತೆ. ಫೈನ್. ಉಮರ್ ಶರೀಫ್ ಜಿ, ಈಗ ಇಲ್ಲಿ ಹಿಜಾಬ್ ಬಂತು, ಹಲಾಲ್ ಬಂತು, ಅನೇಕ ಇಶ್ಯೂಗಳು ಬಂತು. ಸುಮಾರು ನಮಗೆ ಗೊತ್ತಿದ್ದ ಮಟ್ಟಕ್ಕೆ 24 ಆ ಥರ ಟಾಪಿಕ್ಸ್ ಏನೋ ಇದ್ದುವಂತೆ. ಕೆಲವು ಇಂಪ್ಲಿಮೆಂಟ್ಗೆ ಕರ್ನಾಟಕ ಸಂದರ್ಭದಲ್ಲಿ ಪ್ರಯೋಗಶಾಲೆಯಾಗಿತ್ತು ಅಂತ ಹೇಳಿದಾಗ ಯಾಕೆ ಯಾರಿಗೂ ದೇವೇಗೌಡರ ಮೇಲೋ ಕುಮಾರಸ್ವಾಮಿ ಅವರ ಮೇಲೋ ವಿಶ್ವಾಸ ಬರಲಿಲ್ಲ? ಅದೇ ಪ್ರಶ್ನೆ ನಿಮಗೆ ವಿಶ್ವಾಸ ಯಾಕೆ ಬರಲಿಲ್ಲ ನಿಮಗೆ? ಇಮ್ಮಿಡಿಯೇಟ್ ಆಗಿ ಈ ಒಂದು ಇಶ್ಯೂಗಳಿಗೆ ಕಾಂಗ್ರೆಸ್ಸೇ ರಿಪ್ಲೇಸ್ಮೆಂಟ್ ನಮಗೆ ಅಂತ ಹೇಳಿ ಮುಸ್ಲಿಂ ಕಮ್ಯುನಿಟಿಗೆ ಯಾಕೆ ಅನ್ನಿಸ್ತು ಆ ಸಂದರ್ಭದಲ್ಲಿ ಅಂತ? ಒಳ್ಳೆ ಪ್ರಶ್ನೆ ಮಾಡಿದ್ರಿ ರಮಾಕಾಂತ್ ಅವರೇ. ಇವಾಗ ಏನಂದ್ರೆ ಈ ಎಲೆಕ್ಷನ್ಗೆ ಮುಂಚೆ ರಾಹುಲ್ ಗಾಂಧಿ ಅವರ ನಡವಳಿಕೆ ನೋಡಿದ್ರೆ ಅವರು ಒಂದು ದೊಡ್ಡ ರೀತಿಯಲ್ಲಿ ಒಂದು ಭಾರತ್ ಚಲೋ ಯಾತ್ರೆಯನ್ನ ಮಾಡಿದ್ರು. ಅದು ಆ ಯಾತ್ರಾದಲ್ಲಿ ಆಸ್ ಅ ಪರ್ಸನ್ ಅಂದ್ರೆ ಒಂದು ಲೀಡರ್ಶಿಪ್ ಕ್ವಾಲಿಟಿಯನ್ನ ರಾಹುಲ್ ಗಾಂಧಿ ತೋರಿಸ್ಕೊಟ್ಟಿತ್ತು. ನಮ್ಮೆಲ್ಲರಿಗೂ ಒಂದು ರೀತಿ ಏನಾಯ್ತು, ಒಂದು ಸರ್ಪ್ರೈಸ್ ಆಯ್ತು. ಅಂದ್ರೆ ರಾಹುಲ್ ಗಾಂಧಿ ಇಂತ ಕೆಲಸ ಮಾಡಕ್ ಅವರು ಸಿದ್ಧವಾಗಿದ್ದಾರೆ ಅಂತ ನೋಡಕ್ಕೆ ಒಂದು ಆಶ್ಚರ್ಯ ಆಯ್ತು. ಸೊ ಅದರ ಮೂಲಕ ಇನ್ನೊಂದು ಏನಂದ್ರೆ ಇಂಡಿಯಾ ಅಲೈನ್ಸ್ ಒಂದು ಫಾರ್ಮ್ ಮಾಡುವಾಗ ಅದರಲ್ಲಿ ಇಲ್ಲಿರತಕ್ಕಂತಹ ರೀಜನಲ್ ಪಾರ್ಟೀಸ್ ಎಲ್ಲರೂ ಸೇರ್ಕೊಂಡು ಬಿಜೆಪಿ ವಿರುದ್ಧವಾಗಿ ಒಂದು ಅಲೈನ್ಸ್ ಫಾರ್ಮ್ ಮಾಡ್ತಾ ಇದಾರಲ್ಲ, ಇದು ಒಂದು ಶಕ್ತಿ ತುಂಬುವಂತದ್ದು ಒಂದು ಅಲೈನ್ಸ್ ಆಗ್ತಿತ್ತು. ಸೊ ಹಾಗಾಗಿ ನಾವು ಲೋಕಲ್ ನಲ್ಲಿ ಏನೇ ಮಾಡಿದ್ರು ಅದು ಸೆಂಟ್ರಲ್ಗೂ ಅದು ಅಫೆಕ್ಟ್ ಆಗ್ಬೇಕಂತ ಆ ಒಂದು ಉದ್ದೇಶ ಪೂರ್ವಕವಾಗಿ ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕು ಅಂತ ನಮ್ಮ ಸೀನಿಯರ್ ಥಿಂಕರ್ಸ್ ಅಂದ್ರೆ ನಮ್ಮಲ್ಲಿ ಇರತಕ್ಕಂತಹ ಬರೀ ಮುಸಲ್ಮಾನರು ಅಂತಿಲ್ಲ, ನಮ್ಮಲ್ಲಿ ಇರತಕ್ಕಂತಹ ನಮಗೆ ಒಳಿತನ್ನು ಭಾವಿಸುವರು, ಒಳ್ಳೆಯದನ್ನು ಭಾವಿಸುವರು, ಸೌಹಾರ್ದತೆಯನ್ನು ಉಳಿಸ್ಬೇಕಂತ ಇರುವರು, ಅವರೆಲ್ಲರೂ ಈ ನಿರ್ಧಾರಕ್ಕೆ ಬರ್ಬೇಕಂತ ಅವರು ಸಿದ್ಧವಾಗಿದ್ರು. ಸೊ ಹಾಗಾಗಿ ನಾವು ಕೂಡ ಅದಕ್ಕೆ ಪೂರಕವಾಗಿ ನಾವು ಕೂಡ ಇವ್ರಿಗೆ ಕೊಡ್ಬೇಕು. ಯಾಕಂತಂದ್ರೆ JDS ಏನೇ ಮಾಡಿದ್ರು ರೀಜನಲ್ ಪಾಲಿಟಿಕ್ಸ್ ಅಷ್ಟಿಗೆ ಇದ್ದಾರೆ. ಮತ್ತೆ ಇದಕ್ಕೆ ಮುಂಚೆ ಕೂಡ ಒಂದು ಬಾರಿ ಅವರು ಬಿಜೆಪಿಗೆ ಸಾಥ್ ಕೊಟ್ಟಿದ್ದಾರೆ. ಸೊ ಇವಾಗ ಕೂಡ ಅದು ಎವಿಡೆಂಟ್ ಆಗ್ಬಿಟ್ಟಿದೆ. ಇನ್ನು ಮುಂದೆ ಕೂಡ ಅವ್ರಿಗೆ ಏನಾದ್ರು ತೃಪ್ತಿ ಇಲ್ಲ ಅಂದ್ರೆ ಅವ್ರು ಯಾವತ್ತಿಗೂ ಕೂಡ ಬಿಜೆಪಿ ಕಡೆಗೆ ಹೋಗ್ತಾರೆ ಅಂತ ಆ ಒಂದು ಡೌಟ್ ಇದ್ದದ್ದು ಇವಾಗ ಕ್ಲಿಯರ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಈ ಟೆಸ್ಟ್ ನಲ್ಲಿ JDS ಫೇಲ್ ಆಗಿದೆ. ಅಂದ್ರೆ ಬಿಜೆಪಿ ಗೆದ್ದಿದ್ಯಾ? ಬಿಜೆಪಿ ಗೆದ್ದಿದ್ಯಾ ಉಮರ್ ಶರೀಫ್ ಜಿ? ಬಿಜೆಪಿ ಗೆದ್ದಿದೆ ಈ ಟೆಸ್ಟ್ ಅಲ್ಲಿ. ನಾಗಮಂಗಲ, ಮದ್ದೂರು, ಕೆರಗೋಡು, ಟಿಪ್ಪು, ಊರಿಗೌಡ ಬಿಜೆಪಿ ಗೆಲ್ತಾ ಇದ್ರಲ್ಲಿ. ಬಿಜೆಪಿ ಎಷ್ಟು ಮಟ್ಟಿಗೆ ಅಲ್ಲಿ ಗೆದ್ದಿದ್ದಾರೆ ಅಂತ ನಂಗೆ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ ರಮಾಕಾಂತ್ ಅವರೇ. ಅಂದ್ರೆ ಮುಂಚೆ ಅದ್ ಸ್ವಲ್ಪ ನಾನು ಕಂಪ್ಯಾರಿಸನ್ ಮಾಡ್ಬಿಟ್ಟೆ ಹೇಳ್ಬೇಕಾಗಿರತ್ತೆ. ಅವ್ರು ಎಷ್ಟು ಮಟ್ಟಿಗೆ ಮುಂಚೆ ಇದ್ರು, ಆಮೇಲೆ ಅವ್ರಿಗೆ ಹೇಗೆ ಪರಿವರ್ತನೆ ತಗೊಂಡ್ ಬಂದ್ರಂತ ನೋಡ್ಬೇಕಂದ್ರೆ ನಾನು ಸ್ವಲ್ಪ ಅದನ್ನ ಅನಾಲಿಸಿಸ್ ಮಾಡ್ಬಿಟ್ಟು ನಾನು ಮಾತಾಡ್ಬೋದು.